ನಾನು ಕೆಲವ್ರು ಕೇಳೋರು ನನಗೆ ಯಾವ ಸಿನಿಮಾ ಬರ್ತೀವಿ ಆವಾಗೆಲ್ಲೂ ಅಸಡ್ ಯಾವ್ದು ಬರ್ತಿದ್ಯಾ ಅಂತ ಕೇಳೋರು. ಕರಿಯ ಕೆಲವು ಕರಿಯಾನ ಏನದು ಸಿನಿಮಾ ಹೆಸರು ಅನ್ನೋರು. ನನಗೂ ಕೂಡ ಹಂಗೆ ಅನ್ಸೋದು, ಏನು ಕರಿಯ ಇದು ಅಂತ. ಮಜಾ ಏನಂದರೆ ನಾನು 2ನೇ ಸಾಂಗ್ ಬರೆದು ದಮ್ಮ ಅನ್ನೋ ಸಿನಿಮಾಕ್ಕೆ. ಅದು ಪವರ್ಫುಲ್ ಹೆಸರು ಸುದೀಪ್ ಅವ್ರದ್ದು. ಆಮೇಲೆ ಮತ್ತೆ ಧ್ರುವ ಅಂತ ಒಂದು ಬರೆದಿದ್ದೆ. ಈ ಹಾಡು ರಿಲೀಸ್ ಆಗೋ ಮೊದಲೇ ನಾನು ಈ 2 ಹಾಡುಗಳನ್ನ ಬರೆದಿದ್ದೆ. ಆ್ಯಕ್ಚುಲಿ ನನ್ನಲ್ಲಿ ನಾನಿಲ್ಲ ಜನ ಕೇಳೋ ಮುಂಚೆನೇ ನಾನು ಧ್ರುವ ಮತ್ತು ದಮ್ ಎರಡಕ್ಕೂ ಬರೆದಿದ್ದೆ. ಆವಾಗ ನಾನು ಸ್ವಲ್ಪ ದಿನದ ನಂತರ ಯಾವ್ದು ಬರೆದಿದೆ ಕೇಳಿದ್ರೆ ದಮ್ ಅಂತಿದೆ. ಕರಿಯ ಹೆಸರು ಹೇಳ್ತಾ ಇರಲಿಲ್ಲ ನಾನು. ಇನ್ನು ರಿಲೀಸ್ ಇನ್ನು ಅಲ್ಲ ಹೆಸರಲ್ಲೇ ಕರಿಯ ಅಂತಿದೆ, ಏನೋ ಸಿನಿಮಾ ಅಂತ ದೊಡ್ಡ ಸಿನಿಮಾ ಆಗಲ್ಲ ಅಂತ ಒಂದು ಫೀಲ್ ಅದು ಆ್ಯಕ್ಚುಲಿ, ಗೊತ್ತಿಲ್ಲ. ಆಮೇಲೆ ರಿಲೀಸ್ ಆದಮೇಲೆ ಕರಿಯ ಬೇಗ ದೊಡ್ಡ ಮ್ಯೂಸಿಕಲ್ ಇಟ್ಟದು. ಆ ಟೈಮಿಗೆ ಫಸ್ಟ್ ರಿಲೀಸಲ್ಲಿ ಜನ ಕೇಳಿಲ್ಲ, ನೋಡಿಲ್ಲ. ಆದರೆ ಸಾಂಗ್ಗಳು ಬೆಳೀತಾ ಹೋಯ್ತು. ಯಾವ ಸಿನಿಮಾನಪ್ಪ ಅಂದರು, ಅದಕ್ಕೆ ರಿಲೀಸ್ ಮಾಡಿದ್ರು. ಆವಾಗ ತುಂಬ ದೊಡ್ಡ ಹಿಟ್ ಆಯಿತು. ಅದರಲ್ಲಿ ಆ್ಯಕ್ಚುಲಿ ನಾನು 2 ಸಾಂಗ್ ಬರೆದೀನಿ.